ನಮಸ್ಕಾರ ಸ್ನೇಹಿತರೆ, ನಾನು ಹನುಮಂತ್ ಮಾಕೆ. ಸ್ನೇಹಿತರೆ, ದೃಶ್ಯವೊಂದನ್ನು ಗಮನಿಸ್ತಾ ಇದ್ದೀರಿ. ಎಂಥವರಿಗೂ ಕೂಡ ಒಂದು ಕ್ಷಣ ಭಯಭೀತರನ್ನಾಗಿ ಮಾಡಿಸುವಂಥ ದೃಶ್ಯಗಳು ಇವು. ಯಾರೋ ಮಾಡಿದ ತಪ್ಪಿಗೆ ಇನ್ಯಾರೋ ಬಲಿ ಅನ್ನೋ ಹಾಗೆ ನಡೆದೋದಂಥ ದುರಂತ ಇದು. ಇನ್ಯಾರೋ ಮದುವೆ ಆಗ್ತಾರೆ ಅಥವಾ ಇನ್ಯಾರೋ ಓಡಿ ಹೋಗ್ತಾರೆ, ಆದರೆ ಏನೂ ಕೂಡ ಸಂಬಂಧವೇ ಇಲ್ಲದಂತಹ ದೂರದ ಸಂಬಂಧಿಗಳ ಮೇಲೆ ಹೆಣ್ಣಿನ ಕಡೆಯವರು ಕೊಲೆಗೆ ಯತ್ನಿಸಿದಂಥ ದೃಶ್ಯಗಳು ಇವು. ಸ್ನೇಹಿತರೆ, ಏನಿದು ಪ್ರಕರಣ? ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಮಾಹಿತಿಯನ್ನು ಗಮನಿಸ್ತಾ ಹೋಗೋಣ. ಸಾಧ್ಯವಾದರೆ ವಿಡಿಯೋನ ಕೊನೆವರೆಗೂ ನೋಡಿ. ಸ್ನೇಹಿತರೆ, ಯಾರೋ ಮಾಡಿದ ತಪ್ಪು. ಈ ಇಬ್ಬರು ಕೂಡ ಪ್ರೀತಿ ಮಾಡ್ತಾ ಇರ್ತಾರೆ. ಮನೆಯಲ್ಲಿ ಹೇಳಿಬಿಟ್ರೆ ಮನೆಯವರು ಒಪ್ಪೋದಿಲ್ಲ ಅಂತೇಳಿ ನಿರ್ಧಾರವನ್ನು ಮಾಡಿಕೊಳ್ತಾರೆ. ಕಳೆದ 4-5 ವರ್ಷದ ಪ್ರೀತಿ ಸತ್ತೋಗಬಾರ್ದು ಅನ್ನೋ ಕಾರಣಕ್ಕೆ ಇಬ್ಬರು ಕೂಡ ಮನೆ ಬಿಟ್ಟು ಮೊನ್ನೆ ಮದುವೆ ಆಗಿ ಓಡೋಗಿ ಬಿಡ್ತಾರೆ. ಆದರೆ ಈ ಒಂದು ದುರಂತ, ಅವರೆಲ್ಲರೂ ಕೂಡ ಓಡೋಗಿದ್ದಕ್ಕೆ ಈ ಕುಟುಂಬದವರೇ ಕಾರಣ ಅನ್ನೋ ಹಾಗೆ ಈ ಒಂದು ಅನುಮಾನದ ಭೂತದಿಂದ ಏನೂ ಕೂಡ ಸಂಬಂಧವೇ ಇಲ್ಲದೆ ಅಮಾಯಕ ಕುಟುಂಬದ ಮೇಲೆ ಹಲ್ಲೆಯನ್ನ ಮಾಡಿ ಬಿಡ್ತಾರೆ. ಈ ರೀತಿಯಾದಂಥ ದುರಂತ ನಡೆದಿರುವಂತಹದ್ದು ಹಾಸನ ಜಿಲ್ಲೆ ಹೊಳೆನರಸೀಪುರ ತಾಲೂಕಿನ ಮೂಡಲಮಾಯಿಗೌಡನ ಹಳ್ಳಿಯಲ್ಲಿ ನಡೆದೋದಂತ ದುರಂತ ಇದು. ಸ್ನೇಹಿತರೆ, ಗ್ರಾಮದ ಸುಚಿತ್ರ ಎಂಬ ಯುವತಿ ಪುನೀತ್ ಎಂಬಾತನನ್ನ ಪ್ರೀತಿಸಿ ಮದುವೆ ಆಗಿ ಓಡಿ ಹೋಗಿ ಬಿಡ್ತಾಳೆ. ಆದರೆ ಇದರಿಂದ ಮನನೊಂದಿರ್ತಕ್ಕಂತಹ ಹೆಣ್ಣಿನ ಕಡೆಯವರು, ಅಂದ್ರೆ ಸುಚಿತ್ರ ಕಡೆಯವರು, ಈ ಯುವಕ ಪುನೀತ್ ಏನಿದ್ದಾನೆ, ಪುನೀತನ ದೂರದ ಸಂಬಂಧಿಗಳು ಅವರ ಮೇಲೆ ಏಕಾಏಕಿಯಾಗಿ ನಿಮ್ಮ ಸಪೋರ್ಟ್ ಇಂದಾನೆ ಅವನು ಈ ರೀತಿಯಾಗಿ ಮಾಡಿಬಿಟ್ಟಿದ್ದಾನೆ, ನಿಮ್ಮದೇ ಸಪೋರ್ಟ್ ಇದೆ, ನಿಮ್ಮ ಕಾರಲ್ಲಿ ಅವರಿಗೆ ಹೆಲ್ಪ್ ಮಾಡಿದ್ದೀರಿ ಅನ್ನುವಂಥ ಅನುಮಾನವನ್ನ ಇಟ್ಟುಕೊಂಡು ಏನು ಕೂಡ ಏಕಾಏಕಿ ಯೋಚನೆ ಮಾಡದೆ ಇವರ ಮೇಲೆ ಹಲ್ಲೆಯನ್ನ ಮಾಡೋದಕ್ಕೆ ಪ್ರಾರಂಭಿಸಿ ಬಿಡ್ತಾರೆ. ಮನೆಗೆ ಬಂದಿರುವಂತ ನೆಂಟರು ಅನ್ನೋದು ಕೂಡ ಯೋಚನೆ ಮಾಡದೆ ಕುಟುಂಬದವರ ಮೇಲೆಯೇ ಹಲ್ಲೆ ಮಾಡೋದಕ್ಕೆ ಮುಂದಾಗಿ ಬಿಡ್ತಾರೆ. ಅಂತಂದ್ರೆ ಯೋಚನೆ ಮಾಡಲೇಬೇಕು, ಕಾನೂನಿನ ಅರಿವು ಇವರಿಗೆ ಎಷ್ಟಿದೆ, ಕಾನೂನಿನ ಬಗ್ಗೆ ಭಯ ಎಷ್ಟಿದೆ, ಕಾನೂನು ಅಂದ್ರೆ ಏನು ಅನ್ನುವಂಥ ಪರಿಜ್ಞಾನವೂ ಕೂಡ ಇಲ್ಲ ಅನ್ನುವಂಥದ್ದು ಇಲ್ಲಿ ಸ್ಪಷ್ಟವಾಗಿ ಅರ್ಥವಾಗಿ ಬಿಡುತ್ತೆ. ಸ್ನೇಹಿತರೆ, ಮಾರಕಾಸ್ತ್ರಗಳಿಂದ ಭೀಕರವಾದಂಥ ದಾಳಿಯನ್ನ ಮಾಡ್ತಾರೆ. ಆಪರೇಷನ್ ಆಗಿದ್ದಂಥ ಇಬ್ಬರು ವಯೋವೃದ್ಧರು ಅಂತೇಳಿ ಯೋಚನೆ ಕೂಡ ಮಾಡದೆ ಆ ವಯೋವೃದ್ಧರ ಮೇಲೆಯೂ ಕೂಡ ಹಲ್ಲೆ ಮಾಡ್ತಾರೆ. ಒಟ್ಟು 5 ಜನ ಅಮಾಯಕರ ಮೇಲೆ ಕಬ್ಬಿಣದ ರಾಡ್ ಆಗಿರಬಹುದು, ಕೋಲು, ಸಿಮೆಂಟ್ ಇಟ್ಟಿಗೆ, ಸೊ ನೀವೆಲ್ಲವನ್ನು ಕೂಡ ಗಮನಿಸ್ತಾ ಇದ್ದೀರಿ, ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ರಿ. ಸೊ ಈ ರೀತಿಯಾಗಿ ಅವೆಲ್ಲವನ್ನು ಕೂಡ ಬಳಕೆ ಮಾಡಿಕೊಂಡು ಏಕಾಏಕಿಯಾಗಿ ಈ ಒಂದು ಅಮಾಯಕ ಕುಟುಂಬದ ಮೇಲೆ ದಾಳಿಯನ್ನ ಮಾಡಿಬಿಟ್ಟಿದ್ದಾರೆ. ಇದೊಂದು ನಿಜಕ್ಕೂ ಅಮಾನುಷ್ಯ ಘಟನೆ ಅಂತಾನೆ ಹೇಳಬಹುದು. ಇಂಥವರ ವಿರುದ್ಧ ಕಠಿಣ ಕ್ರಮ ಆಗಬೇಕು. ಇಂಥವರಿಗೆ ಕಾನೂನಿನ ಪರಿಚಯ ಆಗಿಲ್ಲ ಅಂತಂದ್ರೆ, ಅಥವಾ ಕಾನೂನಿನಲ್ಲಿ ಇದೆಲ್ಲದಕ್ಕೂ ಒಂದು ನಮ್ಮದೇ ಆದಂಥ ಪದ್ಧತಿ ಇದೆ ಅನ್ನೋದು ಇವರಿಗೆ ಪರಿಚಯ ಆಗಿಲ್ಲ ಅಂತಂದ್ರೆ, ಬಹುತೇಕ ಇವರು ಈ ಒಂದು ಕುಟುಂಬದ ಮೇಲೆ ಮಾಡಿರುವಂಥ ಅಲ್ಲೇನೆ ಇನ್ನು ಬಹುತೇಕ ಬೇರೆ ಬೇರೆ ಕುಟುಂಬಗಳ ಮೇಲೆಯೂ ಕೂಡ ಮಾಡೋದಕ್ಕೆ ಮುಂದಾಗಬಹುದು. ಹಾಗಾಗಿ ಪೊಲೀಸ್ ಇಲಾಖೆ ಇವರಿಗೆ ತಕ್ಕ ಪಾಠವನ್ನ ಕಲಿಸಲೇಬೇಕಾಗುತ್ತೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಹಳ್ಳಿ ಮೈಸೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿಯೂ ಕೂಡ ಪ್ರಕರಣ ದಾಖಲಾಗಿ ಬಿಟ್ಟಿದೆ. ದಾಳಿ ಮಾಡಿದಂತಹ ಅವಿವೇಕಿಗಳು ಯಾರು ಅಂತಂದ್ರೆ ಜವರಪ್ಪ, ಶಿವಕುಮಾರ, ಕೃಷ್ಣ, ಲೋಕೇಶ, ಲಕ್ಕಯ್ಯ, ಸಚಿನ, ಸವಿತಾ, ಸ್ವಾಮಯ್ಯ ಮತ್ತು ನಾಗಮಣಿ ಎಂಬುವವರು ಈ ಒಂದು ಅಮಾಯಕ ಕುಟುಂಬದ ಮೇಲೆ ಏಕಾಏಕಿಯಾಗಿ ದಾಳಿಯನ್ನ ಮಾಡಿದ್ದಾರೆ. ಅದೇನೇ ಕಾರಣಗಳು ಇರಬಹುದು, ಏಕಾಏಕಿಯಾಗಿ ಯಾರ ಮೇಲೆ ಹಲ್ಲೆ ಮಾಡುವಂತ ಅನಿವಾರ್ಯತೆ ಅಥವಾ ಯಾರ ಮೇಲೆ ಕೈ ಮಾಡುವಂತ ಅಧಿಕಾರ ಯಾರಿಗೂ ಕೂಡ ಇಲ್ಲ. ನಮ್ಮದೇ ಆದಂಥ ಕಾನೂನಿದೆ, ಕಾನೂನು ಚೌಕಟ್ಟಿದೆ. ಸೊ ಒಂದು ವೇಳೆ ನಮ್ಮ ಕಣ್ಣಿಗೆ ಅದು ತಪ್ಪು ಅನ್ನೋ ರೀತಿಯಲ್ಲಿ ಕಾಣಿಸ್ಬಿಟ್ರೆ ಅದನ್ನು ಕಾನೂನು ರೀತಿಯಲ್ಲಿ ಹೋರಾಟವನ್ನು ಮಾಡಬೇಕು. ಅದನ್ನು ಹೊರತುಪಡಿಸಿ ಏನೂ ಕೂಡ ಗೊತ್ತಿಲ್ಲದ ಹಾಗೆ ದನಗಳ ರೀತಿಯಲ್ಲಿ ಏಕಾಏಕಿಯಾಗಿ ಈ ರೀತಿಯಾಗಿ ದುರ್ವರ್ತನೆಯನ್ನು ನಡೆದುಕೊಂಡು ಬಿಟ್ಟರೆ ಕಾನೂನಿನ ಸಂಕಷ್ಟ ತಪ್ಪಿದ್ದಲ್ಲ ಅನ್ನೋದು ಇವರುಗಳಿಗೆ ಗೊತ್ತಾಗಬೇಕಾಗಿದೆ. ಒಟ್ಟಾರೆಯಾಗಿ ಇಂಥದ್ದೊಂದು ದುರಂತ, ಈ ಒಂದು ಅಮಾನುಷ್ಯ ಘಟನೆಯನ್ನ ಯಾರು ಕೂಡ ಸಮರ್ಥನೆ ಮಾಡಿಕೊಳ್ಳೋದಕ್ಕೆ ಸಾಧ್ಯವಿಲ್ಲ. ಒಂದು ವೇಳೆ ಇದನ್ನು ಸಮರ್ಥನೆ ಮಾಡಿಕೊಳ್ಳೋದಕ್ಕೆ ಬಂದರೆ ಅವರಂಥ ಮೂರ್ಖರು, ಅವರಂಥ ಅವಿವೇಕಿಗಳೇ ಬೇರೆ ಯಾರೂ ಇಲ್ಲ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗಿ ಬಿಡುತ್ತೆ. ಅಮಾಯಕ ಕುಟುಂಬದ ಮೇಲೆ ದಾಳಿಯಾಗಿದೆ, ಕೊಲೆಗೆ ಯತ್ನ ಆಗಿದೆ. ಸೊ ಈ ಒಂದು ಅವಿವೇಕಿಗಳಿಗೆ ತಕ್ಕ ಪಾಠವನ್ನು ಪೊಲೀಸ್ ಇಲಾಖೆ ಕಲಿಸಲೇಬೇಕಾಗಿದ್ದಂಥ ಅನಿವಾರ್ಯತೆ ಎದುರಾಗಿ ಬಿಟ್ಟಿದೆ. ಒಟ್ಟಾರೆಯಾಗಿ ಈ ದುರಂತದ ಕುರಿತಾಗಿ ಏನು ಹೇಳಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ. ಇವರೇನೋ ಪ್ರೀತಿಸಿ ಮದುವೆ ಆಗಿ ಬಿಡ್ತಾರೆ, ಏನೋ ಮದುವೆ ಆಗ್ತೀವಿ, ಓಡೋಗ್ತೀವಿ, ಮುಂದಿನ ಭವಿಷ್ಯವನ್ನು ಕಟ್ಕೊಳ್ತೀವಿ ಅನ್ನೋ ಹಾಗೆ ನಿರ್ಧಾರವನ್ನು ಮಾಡಿಕೊಂಡು ಬಿಡ್ತಾರೆ ಅಂತ ಕಾಣಿಸುತ್ತೆ. ಇತ್ತ ಹೆಣ್ಣಿನ ಕುಟುಂಬ ಬೀದಿಗೆ ಬರುತ್ತೋ, ಗಂಡಿನ ಕುಟುಂಬ ಬೀದಿಗೆ ಬರುತ್ತೋ, ಅಥವಾ ಹೆಣ್ಣು ಗಂಡಿನ ಕುಟುಂಬದಲ್ಲಿ ಗಲಾಟೆ ಆಗುತ್ತೋ, ಅದ್ಯಾವುದು ಕೂಡ ಓಡಿ ಹೋಗುವಂಥವರಿಗೆ ಪರಿಜ್ಞಾನವೇ ಇರೋದಿಲ್ಲ ಅಂತ ಕಾಣಿಸುತ್ತೆ. ಅವರೇನೋ ತಮ್ಮ ಪಾಡಿಗೆ ಹೋಗಿಬಿಡ್ತಾರೆ, ಮುಂದೆ ಬದುಕನ್ನು ಕಟ್ಕೊಳ್ತಾರಾ ಅಥವಾ ಬೀದಿ ಪಾಲಾಗಿ ಬಿಡ್ತಾರಾ ಅಂಥದ್ದು ಯಾವುದು ಕೂಡ ಗೊತ್ತಿರೋದಿಲ್ಲ. ಈಗೇನೋ ಇಷ್ಟಪಟ್ಟಿರ್ತಾರೆ, ಮನೆಯವರನ್ನು ಒಪ್ಪಿಸೋದಕ್ಕೂ ಕೂಡ ಭಯ ಪಡ್ತಾರೆ. ಇಷ್ಟಪಟ್ಟಿದ್ದೀವಿ, ನಾವು ಓಡೋಗಿ ಮದುವೆ ಆಗಿಬಿಟ್ರೆ ನಮಗೆ ಕಾನೂನು ಚೌಕಟ್ಟಿನಲ್ಲಿ ಅವಕಾಶ ಇದೆ, ಮದುವೆ ಆಗಬಹುದು ಅನ್ನೋ ಒಂದು ಅನಿವಾರ್ಯತೆಯನ್ನು ಇಟ್ಟುಕೊಂಡು ಈ ರೀತಿಯಾಗಿ ಅವಿವೇಕಿತನವನ್ನು ತೋರಿಸಿಬಿಟ್ಟು ಯಾರೋ ಅಮಾಯಕ ಕುಟುಂಬ ಅಥವಾ ಇನ್ಯಾವುದೋ ಕುಟುಂಬಗಳ ನಡುವೆ ಗಲಾಟೆಗಳ ಹಾಗೆ ಈಗ ಬೀದಿಗೆ ಬರುವಂಥ ಪರಿಸ್ಥಿತಿ ಎದುರಾಗಿಬಿಟ್ಟಿದೆ. ಸ್ನೇಹಿತರೆ, ಈ ಒಂದು ದುರಂತದ ಕುರಿತಾಗಿ ನಿಮ್ಮ ಅನಿಸಿಕೆ ಏನು ಎಂಬುದನ್ನು ಕಾಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಸಾಧ್ಯವಾದರೆ ಈ ಒಂದು ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋವನ್ನು ಗಮನಿಸಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ನೋಟಿಫಿಕೇಶನ್ಗಾಗಿ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.